ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೂಲ್ಯ ಅಮ್ಮು ಬ್ಲಾಗ್ಸ್. ಆಯ್ತಾ ನೀರು? ಇಲ್ಲ, ಅಲ್ಲಿಂದ ಆಯಿತು. ಈಗ ಈ ಕಡೆ ಎಲ್ಲ ಹಾಕಬೇಕು. ಹೌದಾ? ಎಷ್ಟೊತ್ತಾಗತ್ತೆ? ಇನ್ನೊಂದು ಅರ್ಧ ಗಂಟೆನಾ? ತುಂಬ ಬಾಯಾರಿಕೆ ಆಗ್ತಾಯಿದೆ. ಹೌದಾ? ಹಾಂ, ಬೊಂಡ ಇದೆಯಲ್ಲ, ಬೊಂಡ ನೀರು ಹಾಕಿ ಬರ್ತೇನೆ ಈಗ. ಆಯ್ತು. ಫಸ್ಟ್ ಬೊಂಡ ಕುಡಿಯುವ ಒಂದು. ಸರಿ ಆಯ್ತು. ಇದೆಯಾ ಮರದಲ್ಲಿದೆ. ನಂದು ಸ್ವಲ್ಪ ನೀರು ಬಾಕಿ ಇದೆ, ನಾನು ಹಾಕೊಬರ್ತೀನಿ. ನೀವು ನೀರು ಹಾಕಿ ಬನ್ನಿ. ನೋಡಿ, ಬಸ್ಲೆ ಆಗಿದೆ. ನಾಳೆ ಇದ್ರದ್ದೊಂದು ಒಳ್ಳೆ ಬಸ್ಲೆ ಸೊಪ್ಪಿನ ಸಾರು ಮಾಡ್ಬೋದೇನೋ ಅಲ್ವಾ? ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಗಿಡ ಇರೋದ್ರಿಂದ ಪ್ರತಿಯೊಂದು ಪ್ಯಾಕೆಟಿಗೂ ನೀರು ಹಾಕಬೇಕು. ಒಂದು ಬೈ ಮಿಸ್ಟೇಕ್ ಒಂದು ಪ್ಯಾಕೆಟಿಗಾದರೂ ಮಿಸ್ ಆದರೆ ಸಂಜೆ ನೋಡುವಾಗ ಅದು ಬಾಡಿ ಹೋಗಿರ್ತದೆ ಗಿಡ. ಹಾಗಾಗಿ ಇದು ಒಂದು ಮೇನ್ ಕೆಲಸ ನಮ್ಮದು. ಎವ್ರಿ ಡೇ ಒಂದು ಕಂಪಲ್ಸರಿ ಮಾಡಬೇಕಾದ ಕೆಲಸದವ್ರು ಬಾರ್ದಿದ್ರು ನಾವು ನಮ್ಮದು ಟೈಮ್ ಅಡ್ಜಸ್ಟ್ ಮಾಡಿ ನೀರು ಹಾಕಬೇಕು. ಇಲ್ಲಿ ನೋಡಿ, ಇದಕ್ಕೆ ಒಂದು ಫ್ರೂಟ್ ಆಗಿದೆ ನೋಡಿ. ಇವತ್ತಿದು ಮುಗಿತಾ ಬಂತು ನಮ್ಮ ನೀರು ಹಾಕುವ ಕಾರ್ಯಕ್ರಮ. ಇವತ್ತು ಇಬ್ಬರು ರಜೆ ಮಾಡಿದ್ದಾರೆ, ಅದೇ ಹಾಗಾಗಿ ನಮ್ಮದು ಡಬಲ್ ಡ್ಯೂಟಿ ಬಂದಿದೆ. ನಿಮ್ದಾಯ್ತಾ ಆ ಕಡೆ ಎಲ್ಲ? ನಂದಾಯ್ತು. ಇದೆಲ್ಲ ನಮ್ಮದು ಮೆಕಡೋಮಿಯಾದು ಮದರ್ ಪ್ಲ್ಯಾಂಟ್ಗಳು. ಇನ್ನೂ ನಾವು ಇದರದ್ದು ಗ್ರಾಫ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಲಿಲ್ಲ. ನಮ್ಮಲ್ಲಿ ಯಾವ ರೀತಿ ಫ್ರೂಟ್ ಬರುತ್ತೆ ಅಂತ ನೋಡಿ ಟೆಸ್ಟ್ ಮಾಡಿ ಈಗ ಇದು ಟ್ರಯಲ್ಸ್ ನಡೀತಾ ಇದ್ರೆ ಇದ್ರ ಮೇಲೆ. ಆಮೇಲೆ ನಮ್ಮಲ್ಲಿ ಕನ್ಫರ್ಮ್ ಆದಮೇಲೆ ನಾವು ನೆಕ್ಸ್ಟ್ ಈಗ ಗಿಡ ಮಾರಾಟಕ್ಕೆಲ್ಲ ರೆಡಿ ಮಾಡ್ತೇವೆ. ಈ ಸತಿ ಬಂದಿರೋ ಫಸ್ಟ್ ಕಾಯಿ ನೋಡಿ, ಇದು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ನಟ್ಸಲ್ಲಿ ಒಂದು ಮೆಕಡೋಮಿಯಾ ನಟ್. ಕ್ಯಾಶುಗಿಂತ ಕಾಸ್ಟ್ಲಿ ಇದು. ಸ್ಪ್ರಿಂಕ್ಲರ್ ಎಲ್ಲ ಹಾಕ್ಬೋದು, ಆದರೆ ಸ್ಪ್ರಿಂಕ್ಲರ್ ಹಾಕೋದ್ರಿಂದ ಪ್ರತಿಯೊಂದು ಗಿಡಕ್ಕೆ ನೀರು ತಾಗೋದಿಲ್ಲ. ಹಾಗಾಗಿ ಕೈಯಲ್ಲೇ ನೀರು ಬಿಡಬೇಕು. ಇಷ್ಟಕ್ಕೆಲ್ಲ ಈಗ ನಾನು ನೀರು ಬಿಟ್ಟಾಯಿತು. ಈಗ ನೋಡಿ, ಅವ್ರು ಆ ಕಡೆ ಸ್ವಲ್ಪ ಬಾಕಿ ಇದೆ, ಬಿಡ್ತಾ ಇದ್ದಾರೆ. ತುಂಬ ಬಿಸಿಲಿದೆ ಇವತ್ತು ಅಲ್ವಾ? ತುಂಬ ಬಿಸಿಲಿದೆ ಅಲ್ವಾ ಅಂದೆ. ಇವ್ರೀಗ ಎಳ್ನೀರು ತೆಗಿತಾರಂತೆ ನೋಡಿ. ನಮ್ಮ ತೆಂಗಿನ ಮರ ಬಿತ್ತು. ಹಾಂ, ಇನ್ನೊಂದು ನಿಮಗೆ ಆಯಿತು. ಇವತ್ತಿಗೆ ಸಾಕು.
ಹ್ಞೂ ಫ್ರೆಶ್ ಹೇಳಿ. ಸೂಪರ್. ವಾವ್, ಫುಲ್ ಉಂಟು ನೀರು. ನೈಸ್. ಈ ಬಿಸಿಲಿಗೆ ಒಂದು ಒಳ್ಳೆ ಎಳ್ನೀರೆಲ್ಲ ಕುಡ್ದಾಯ್ತು, ಒಳ್ಳೆ ತಂಪಾಯಿತು. ಹಾಗೆ ನೋಡಿ, ಒಂದು ಮನೇಲಿ ಒಂದು ತೆಂಗಿನ ಮರ ಇದ್ದರೆ ಎಷ್ಟು ಒಳ್ಳೇದಲ್ವಾ. ಬೇಕಾದ ಹಾಗೆ ಒಂದು ಈ ಥರ ಚಿಕ್ಕ ತಳಿರ್ಬೇಕು, ಆವಾಗ ತೆಗೆದು ಆರಾಮಾಗಿ ಕುಡಿಬೋದು. ಮತ್ತು ಕಾಯೆಲ್ಲ ಮನೆಗೂ ಇದೆ ನಮಗೆ ಉಪಯೋಗ. ಈಗ ಬೇಕಾದ ಹಾಗೆ ಬಂದು ಕಾಯೆಲ್ಲ ಕೊಯ್ದು ಹೋಗ್ಬೋದು. ಹಾಗೆ ಇದರದ್ದು ಗರಿ ಎಲ್ಲ ಪ್ರತಿಯೊಂದು ಯಾವುದು ವೇಸ್ಟ್ ಇಲ್ಲ ಇದರದ್ದು. ಎಲ್ಲ ನಾವು ಕಾಂಪೋಸ್ಟಿಗೆಲ್ಲ ಹಾಕ್ತೇವೆ ಒಣಗಿದ ಮೇಲೆ. ಪ್ರತಿಯೊಂದು ಪಾರ್ಟ್ ಯೂಸ್, ಹಾಗಾಗಿ ಇದಕ್ಕೊಂದು ಕಲ್ಪವೃಕ್ಷ ಅಂತ ಕರೆಯುವುದು ತಪ್ಪಲ್ಲ. ಪ್ರತಿಯೊಂದು ಉಪಯೋಗ ಇದೆ ನೋಡಿ. 3 ಮರ ಇದೆ. ಇದು DJ ಅಂತ ಒಂದು ತಳಿ, ಡ್ವಾರ್ಫ್ ವೆರೈಟಿ. ಸಣ್ಣ ಗಿಡದಲ್ಲೇ ತೆಂಗಿನಕಾಯಿ ಸ್ಟಾರ್ಟ್ ಆಗಿಬಿಡ್ತು. ಒಂದು ನೆಟ್ಟ 5 ವರ್ಷದೊಳಗೆ ತೆಂಗಿನಕಾಯಿ ರೆಡಿ. ಇದು ನೋಡಿ ಎಷ್ಟು ಚಿಕ್ಕದಿದೆ ಗಿಡ, ನೆಲದ ಮಟ್ಟದಿಂದ ಇಷ್ಟೇ. ಇಲ್ಲಿ ಇನ್ನೊಂದು ಮರ ಇದೆ, ಒಟ್ಟು 3 ಮರ ಇದೆ. ಇದು ಇನ್ನೊಂದು ಮರ, ಇದು ನೆಲದ ಮಟ್ಟದಿಂದ ಜಾಸ್ತಿ ಮೇಲಿಲ್ಲ. ಸಣ್ಣ ಮರದಲ್ಲೇ ನಮಗೆ ತೆಂಗಿನಕಾಯಿ ನೋಡಿ, ಅಲ್ಲೆರಡು ಕಾಯಿ ಒಣಗಿದೆ. ನೆಕ್ಸ್ಟ್ ಇದನ್ನು ತೆಗೆದು ಒಳ್ಳೆ ಪದಾರ್ಥನೂ ಮಾಡ್ಬೋದು. ಈ ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.